ಯೋಚನೆ ಮಾಡಿಬಿಡ ಚಂದನ. ನಾವು ತುಂಬ ಇಷ್ಟಪಡೋರು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಅದರಲ್ಲೂ ನೀನು ಅವನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ಯಾ ಅಂದಮೇಲೆ ನಿನ್ನ ಮನಸ್ಸಿನ ಮಾತು ಅವ್ನು ಖಂಡಿತ ಕೇಳಿಸುತ್ತೆ. ಹಾಗೇನಾದರೂ ಅವನ ಬಗ್ಗೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾದರೆ ನನಗೆ ಹೇಳು. ನಾನು ನನ್ನ ಮಗನಿಗೆ ಹೇಳಿ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಅದೆಲ್ಲ ಏನು ಬೇಡ ಅಮ್ಮ. ಅವನೀಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಒಂದು ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಈ ಸ್ಥಿತಿನಲ್ಲಿ ಇಲ್ಲಿರೋದು ಯಾರಿಗೂ ಗೊತ್ತಾಗ್ತಿದ್ರೇ ಒಳ್ಳೇದು. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಇರಲಿ, ಕಾಲ ಕೂಡ ಬಂದರೆ ಆ ದೇವರೇ ಆ ಹುಡುಗನ ನಿನ್ನ ಮುಂದೆ ತಂದು ನಿಲ್ಲಿಸ್ತಾನೆ. ಗೂಬೆ, ಇಷ್ಟು ದಿವಸ ಆದರೂ ನಿಂಗೆ ನನ್ನ ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವೇನೋ? ಜೀವನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟೋ ನೀನು. ಆದರೆ ನನ್ನ ಜೀವನದಲ್ಲಿ ಹೀಗೆ ದೂರ ಆಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಚಿರುನ್ ಒಂದ್ಸಲ ಕರ್ಕೊಂಡು ಬಾರೆ ವೀಣಾ. ನನಗೆ ಅವನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಚೆನ್ನಾಗಿ ಹೇಳ್ತೀಯಮ್ಮ ನೀನು. ನಾನು ಯಾಕಮ್ಮ ಅವನನ್ನು ಇಲ್ಲಿ ಕರ್ಕೊಂಡ್ ಬರ್ತೀನಿ? ಅವನಿಗೆ ವಿಚಾರ ಗೊತ್ತಾಗ್ಬಿಡುತ್ತೆ. ನೀನೇ ಮನೆಗೆ ಬರುತ್ತಾನೆ. ತುಂಬ ಮೆಟೀರಿಯಲ್ ಬಿದ್ದಿದೆ. ನಾನು ಅಲ್ಲಿಗೆ ಬಂದ್ಬಿಟ್ರೆ ಯಾರಾದ್ರೂ ಕದ್ಕೊಂಡು ಹೊಂಟೋಗ್ತಾರೆ. ಏನೋ ಅಮ್ಮ ಮಗಳು ಮಾತುಕತೆ ಏನು ಮುಗ್ದಿಲ್ವಾ? ಸ್ವಲ್ಪ ಮಾತಾಡ್ತಿದ್ವಿ, ಇನ್ ನೀವು ಬಂದ್ಬಿಟ್ರಿ ಹೆಂಗ್ ಮಾತಾಡೋದು? ನೋಡಿ ಅತ್ತೆ ಹೆಂಗ್ ಉಲ್ಟಾ ಮಾತಾಡ್ತಾಳೆ ಅಂತ. ನೀವಾದ್ರೂ ಸ್ವಲ್ಪ ಬೈದು ಬುದ್ಧಿ ಹೇಳಿ ಅವಳಿಗೆ, ಗಂಡಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು. ನೀವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಳಿ. ಅಂದ್ರೆ ನಿಮ್ಗೇನೋ ಕೊಡ್ಬೇಕು ಅಂತ ಜೋಪಾನವಾಗಿ ಇಟ್ಕೊಂಡಿದ್ದೆ. ಏನತ್ತೆ ದುಡ್ಡು ಗಿಡ ಏನಾದ್ರು ಕೊಡ್ತಿದ್ದೀರಾ? ಸದಾಶಿವಂಗ್ ಅದೇ ಧ್ಯಾನ. ದುಡ್ಡು ಬಿಟ್ರೆ ಬೇರೆ ಇನ್ನೇನು ಬರೋದೇ ಇಲ್ಲಲ್ಲ ನಿಮ್ ಮನ್ಸಿಗೆ? ದುಡ್ಡಲ್ಲ, ದುಡ್ಡು ಉಳಿಸೋ ದಾರಿ. ಇದ್ ನೋಡಿ, ಈ ವಯಸ್ಸಾದವ್ರಿಗೆ ಎಂಥದೇ ಕಾಯಿಲೆ ಇದ್ರು ನಾಟಿ ಔಷಧಿಯಿಂದ ಹುಷಾರ್ ಮಾಡ್ತಾರಂತೆ, ಅದು ಉಚಿತವಾಗಿ. ಅದಕ್ಕೆ ಅಜ್ಜಿನ ಕರ್ಕೊಂಡು ಹೋಗಿ ಸೇರ್ಸಿದ್ರೆ ಅವ್ರು ಮತ್ತೆ ಮೊದ್ಲಿನ ತರ ಆಗ್ಬೋದು ಅಂತ. ಉಚಿತ ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಿ ಅಲ್ವಾ, ಅದಕ್ಕೆ ಪಾಂಪ್ಲೆಟ್ನ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಅತ್ತೆ ಅದಕ್ಕೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಸೂಪರ್ ನೀವು. ಉಚಿತ ಅಂದ ತಕ್ಷಣ ನಮ್ಮ ಮನೆಯವ್ರ ಮುಖ ಮೊರತ್ತರ ಆಗ್ಬೇಕು ನೋಡಮ್ಮ. ಅಯ್ಯೋ ಸುಂದ್ರೆ, ಅಜ್ಜಿ ಬಗ್ಗೆ ನನಗೆ ಕಾಳಜಿ ಇರಲ್ವೇನೆ? ಅಯ್ಯೋ ಹೌದು ರೀ, ಅಜ್ಜಿ ಬಗ್ಗೆ ನಿಮ್ಗೆ ಕ್ವಿಂಟಾಲ್ ಗಟ್ಲೆ ಕಾಳಜಿ ಇರೋದನ್ನ ನಾನು ಇದೇ ಕಣ್ಣಿಂದ ನೋಡಿದ್ದೀನಿ. ಇವಳೊಬ್ಳು ಯಾವಾಗಲೂ ಕೌಂಟರ್ ಕೊಡೋದಕ್ಕೆ ಕಾಯ್ತಾ ಇರ್ತಾಳೆ. ಆಯ್ತು ಬಿಡಿ, ಈಗ ಯಾಕೆ ಸೆಟ್ ಮಾಡ್ಕೋತೀರಾ? ಹೇಗೋ ಅಜ್ಜಿ ಹುಷಾರಾದ್ರೆ ನಮ್ಗೆ ಅಷ್ಟೇ ಸಾಕು. ಅಜ್ಜಿನ ನೀವು ಆಸ್ಪತ್ರೆಗೆ ಸೇರಿಸಿದ್ರೆ ನಾನೇ ಅವ್ರ ಜೊತೆ ಇದ್ದು ಹೋಗಿ ನೋಡ್ಕೊಂಡ್ಬಿಡ್ತೀನಿ. ನೀನ್ ಬೇಡ. ಯಾಕ್ರಿ? ಇದೊಳ್ಳೆ ಕತೆ ಅಲ್ಲ. ನೀನ್ ಅಲ್ಲಿಗೆ ಹೋದ್ರೆ ಚಿರುನ್ ಯಾರು ನೋಡ್ಕೋತಾರೆ, ನನ್ನನ್ನು ಯಾರು ನೋಡ್ಕೋತಾರೆ, ಮನೆ ಅಡಿಗೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ದೊಡ್ಡದಾಗಿ ಹೇಳ್ಬಿಟ್ರು ನಾನು ಹೋಗ್ತೀನಿ. ಅಲ್ಲ ರೀ, ನೀವು ಮಾವ ಬಿಸಿ ಇರ್ತೀರಾ, ನಾನು ಹೋಗ್ಬಾರ್ದು ಅಂದ್ರೆ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ನಾನು ಚಿರುನ್ ಕಳಿಸ್ಲಾ? ಚಿರುನ್ ಬೇಡ. ಒಂದು ಕೆಲಸ ಮಾಡೋಣ, ಅಮ್ಮನ ಅಜ್ಜಿ ಜೊತೆ ಇರುವಾಗ ಮಾಡಿದ್ರೆ. ಏನು? ಅತ್ತೆನ ಅಜ್ಜಿ ನೋಡ್ಕೊಳ್ಳೋದಕ್ಕೆ ಕಳಿಸ್ತೀರಾ? ಚೆನ್ನಾಗಿ ಹೇಳ್ತೀರಿ. ಹರೀಶು ಸಿಂಚನ ಅತ್ತೆನ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದೆ 4 ಕತ್ತೆ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ. ಇದೆಲ್ಲ ಯೋಚನೆ ಮಾಡ್ಕೊಂತಾನೆ ನೀವು ಅಪ್ಪ ಅಮ್ಮನ ಹಂಚ್ಕೊಂಡಿದ್ದು. ಇದೆಲ್ಲ ಇನ್ನು ನನಗೆ ಗೊತ್ತಾಗಲ್ಲ ಅನ್ಕೋಬಿಡಿ. ಏನೇ ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮಿಡಲ್ ಕ್ಲಾಸ್ ಅಂದಮೇಲೆ ಈ ಖರ್ಚು ವೆಚ್ಚ ಎಲ್ಲ ಮ್ಯಾನೇಜ್ ಆಗಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಿರೋದು. ಈಗ ನಾನೇನು ಅಮೆರಿಕದಲ್ಲಿದ್ದೀನಾ, ಹರೀಶ್ ಏನು ಬೆಂಗಳೂರಲ್ಲಿದ್ದಾನಾ? ಎಲ್ಲರೂ ತುಮಕೂರಲ್ಲೇ ಇರುತ್ತಾನೆ. ನಾವು ಅವ್ರ ಮನೆಗೆ ಹೋಗ್ಬೋದು, ಅವರು ನಮ್ಮ ಮನೆಗೆ ಬರ್ಬೋದು. ಒಳ್ಳೆ ನೋಡಿ. ಆಯ್ತು ಬಿಡಿ, ಹೇಗೋ ಅಜ್ಜಿ ಮೊದ್ಲಿನ ಥರ ಆದರೆ ಅಷ್ಟೇ ಸಾಕು. ಈಗೇನು ಅತ್ತೆನ ಅಜ್ಜಿ ಜೊತೆ ಹೋಗೋ ಥರ ವ್ಯವಸ್ಥೆ ಮಾಡ್ತೀರಾ? ನೋಡೋಣ ಇರು. ಏನು ಮಾಡಲಿ, ಹರೀಶನ್ ಮನೆಯಿಂದ ಅಮ್ಮನ ಕರ್ಕೊಂಡು ಬಂದರೆ ಅವ್ರ ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ಹರೀಶನ್ಗೆ ಇದನ್ನು ಹೇಳಿದ್ರೆ ಅವನೇನಂತಾನೆ? ಇಲ್ಲ, ಇದನ್ನು ಹಿಂಗೆ ಅಂತೂ ಬಿಡಬಾರ್ದು. ಏನಾದರೂ ಮಾಡಲೇಬೇಕು, ಮಾಡೇ ಮಾಡ್ತೀನಿ.
ಬೇಗ ನಮ್ಮೆಲ್ಲರನ್ನು ಬಿಟ್ಟು ದೂರ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಜಾನು. ನೀವು ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ಲ. ನೀನಿರೋ ಜಾಗಕ್ಕೆ ಬಂದ್ಬಿಡ್ಬೇಕು ಅಂತ ಅನಿಸ್ತಿದೆ ಜಾನು. ವಿಶ್ವ, ಅಮ್ಮ, ಯಾಕೋ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಅದು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಎಕ್ಸಾಮ್ ಬಗ್ಗೆನಾ? ನಾನು ನಿಮ್ಮಮ್ಮ ಕಣೋ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಷ್ಟಕ್ಕೂ ನೀನು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ಬುಕ್ಕೋ ಕೈಯಲ್ಲಿ ನೋಟ್ಸೋ ಏನೋ ಒಂದು ಇರ್ತಾ ಇತ್ತಲ್ಲ, ಏನೂ ಇಲ್ಲ ಇಲ್ಲಿ ಅಂದಮೇಲೆ ನೀನು ಸುಳ್ಳು ಹೇಳ್ತಾ ಇದ್ಯಾ? ಹೇಳು, ಏನು ಯೋಚನೆ ಮಾಡ್ತಾ ಇದ್ದೆ? ಇಲ್ಲಮ್ಮ, ನಿಜವಾಗ್ಲೂ ಎಕ್ಸಾಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದು ನನ್ನ ಫ್ರೆಂಡು ನೋಟ್ಸ್ ಕಳಿಸ್ತೀನಿ ಅಂತ ಹೇಳಿದ್ದ, ಇನ್ನೂ ಕಳಿಸಿಲ್ಲ. ಅದಕ್ಕೆ ಸರಿ ಬಿಡು. ವಿಶ್ವ, ನಿಮ್ಮ ಕಾಲೇಜಲ್ಲಿ ನಿನ್ನ ಫ್ರೆಂಡ್ ಇದ್ಲಲ್ಲ, ಅವಳ ಬಗ್ಗೆ ಸ್ವಲ್ಪ ಹೇಳ. ಅಮ್ಮ, ಇವಾಗ ಯಾಕೆ ಆ ವಿಷಯ? ಆಲ್ರೆಡಿ ಎಲ್ಲ ನಿನ್ಗೆ ಹೇಳಿದ್ದೀನಲ್ಲ. ನೀನು ಆಲ್ರೆಡಿ ಎಲ್ಲ ಹೇಳಿದ್ಯಾ, ಆದರೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಇದು ಸರಿನಾ? ಅವಳು ಬರೀ ಮಾತಲ್ಲಿದ್ರೆ ಮರ್ತ್ಬಿಡ್ತಿದ್ನೇನಮ್ಮ. ಮನಸ್ಸಲ್ಲಿದ್ದಾಳೆ, ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಅದಕ್ಕೆ ಅವಳ ಬಗ್ಗೆ ಏನಾದರೂ ನನ್ನ ಹತ್ರ ಹೇಳು ಅಂತ ಕೇಳ್ತಿರೋದು. ಅವಳ ಬಗ್ಗೆ ಏನು ಹೇಳಲಿ ಅಮ್ಮ? ಗುಣದಲ್ಲಿ ಲಕ್ಷ್ಮಿ, ವಿದ್ಯೆಯಲ್ಲಿ ಸರಸ್ವತಿ, ನಡತೆಯಲ್ಲಿ ಪಾರ್ವತಿ. ಒಟ್ಟಾರೆ ಆ ದೇವರು ಹೆಣ್ಣಾಗಿ ಈ ಭೂಮಿಯಲ್ಲಿ ಬಂದರೆ ಹೇಗಿರ್ತಾಳೋ ಹಾಗಿರ್ತಿದ್ಲು. ಅಂಥ ಗುಣವಂತೆ ಅಮ್ಮ ಅವಳು. ಆ ಗುಣವಂತೆ ಹೆಸರು ಚಂದನಾನ? ಚಂದನಾನ? ಇಲ್ಲಮ್ಮ. ಯಾಕೋ ಸುಮ್ಮನಾದೆ? ಅವಳ ಹೆಸರು ಚಂದನ ಅಲ್ಲ ಅಂದಮೇಲೆ ಏನು ಅವಳ ಹೆಸರು? ಅವಳ ಹೆಸರೇನೋ? ಬೇಡಮ್ಮ, ಅವಳ ಹೆಸರು ನೆನ್ಪು ಮಾಡ್ಕೊಂಡ್ರೆ ಮತ್ತೆ ಅವಳ ನೆನಪಿಗೆ ಜಾರ್ ಬಿಡ್ತೀನಿ. ಬೇಡ. ಅಂದರೆ ನಮ್ಮಲ್ಲಿರೋ ಚಂದನ ಇವನ್ ಫ್ರೆಂಡ್ ಅಲ್ಲ ಅಂತ ಆಯಿತು. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಇವನ್ನ ಹತ್ರ ಕೇಳಿಬಿಟ್ಟೆ. ಕೇಳಿದ್ದಕ್ಕೂ ಅವಳು ಇವಳಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಸರಿ ಬಿಡು, ಅವಳು ಚಂದನ ಅಲ್ಲ ಅಂತ ಗೊತ್ತಾಯ್ತಲ್ಲ, ಸರಿ ಬಿಡು. ಇನ್ಮೇಲೆ ಅವಳ ಬಗ್ಗೆ ನಾನೇನು ಕೇಳಲ್ಲ. ನೀನೇನು ಎಕ್ಸಾಮ್ಗೆ ಓದ್ಕೋಬೇಕು ಅಂತ ಹೇಳ್ತಾ ಇದ್ದಲ್ಲ, ಎಕ್ಸಾಮ್ ಕಡೆ ಚೆನ್ನಾಗಿ ಗಮನ ಕೊಡು. ಚೆನ್ನಾಗಿ ಓದಿ ಎಕ್ಸಾಮ್ ಬರೀ ಪಾಸ್ ಆಗಿಬಿಟ್ಟು ನಿಮ್ಮಪ್ಪನಿಗೆ ಬಿಸ್ನೆಸ್ಸಲ್ಲಿ ಸಹಾಯ ಮಾಡೋಕ್ಕೆ ಗಮನ ಕೊಡು. ಅವರು ಎಷ್ಟು ದಿನ ಅಂತ ಒಬ್ಬರೇ ಪಾಪ ಒದ್ದಾಡ್ತಾ ಇರ್ತಾರೆ. ನೀನು ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಭಾರನೂ ಸ್ವಲ್ಪ ಕಮ್ಮಿ ಆಗುತ್ತಲ್ವಾ? ಸರಿ ಅಮ್ಮ, ಹಾಗೆ ಮಾಡ್ತೀನಿ. ಸರಿ, ನೀನು ಓದ್ಕೊ. ಎಲ್ರ ಮುಂದೆ ನಿನ್ನ ಹೆಸರು ಹೇಳೋದಕ್ಕೂ ನನಗೆ ಆಗ್ತಿಲ್ಲ ಜಾನು. ನನ್ನ ಜೀವನಕ್ಕೆ ಉಸಿರಾಗಿ ಬರ್ತೀಯ ಅಂತ ಅನ್ಕೊಂಡೆ, ಆದರೆ ನೀನು ಬರೀ ಹೆಸರಾಗೆ ಉಳ್ಕೊಂಡ್ಬಿಟ್ಟೆ. ಬಿಡ, ಅಜ್ಜಿ ಟ್ರೀಟ್ಮೆಂಟ್ಗೆ ಅವ್ರ ಜೊತೆ ಅಮ್ಮನ ಕಳ್ಸೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಅದನ್ನೇ ಹೇಳ್ತಿದ್ದೀರಾ? ಅಲ್ಲ ರೀ, ಅದು ಹೆಂಗ್ರಿ ಅತ್ತೆನ ಅಜ್ಜಿ ಜೊತೆ ಕಳಿಸ್ಬಿಡಕ್ಕಾಗತ್ತೆ? ಹರೀಶ ಒಪ್ಕೋತಾನ? ಹರೀಶ ಒಪ್ಕೊಂಡ್ರು ಅವಳಿದಾಳಲ್ಲ, ಅವಳು ಜಗಳ ಗಂಟೆ, ಅವಳು ಒಪ್ಕೊಂಡ್ಬಿಡ್ತಾಳ? ಅವ್ನು ನೋಡ್ಕೋತಾನೆ ಬಿಡ. ಈಗ ಸರಿ, ನನಗೆ ಆಫೀಸ್ ಕೆಲಸ ಇದೆ, ಹೋಗ್ತೀನಿ. ನೀನೇನು ಮಾಡ್ತೀಯಾ? ಏನು ಮಾಡ್ತೀನಿ? ಆಟೋ ತೊಗೊಂಡು ಮನೆಗೆ ಹೋಗ್ತೀನಿ. ಇಲ್ಲ, ಹತ್ರ ಇರೋದಲ್ವಾ, ನಾವು ನಡ್ಕೊಂಡು ಹೋಗೋ, ವಾಕಿಂಗ್ ಆಗುತ್ತೆ. ಆಯ್ತಾಯ್ತು, ನಂಗೆ ಗೊತ್ತಿಲ್ವಾ, ದುಡ್ಡು ಖರ್ಚಾಗುತ್ತೆ ಅಂದ ತಕ್ಷಣ ನೀನು ಅಳುನೇ ಬಂದ್ಬಿಡುತ್ತೆ. ನಾನು ಸೀರೆ ಹಂಚೊಲೆ ಕೊಟ್ಟಿದ್ದೀನಿ, ಅದನ್ನ ತಗೊಂಡು ನಡ್ಕೊಂಡೇ ಹೋಗ್ತೀನಿ. ಅಮ್ಮ ಬರ್ತೀನಮ್ಮ, ನೀನು ಹುಷಾರು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಏನೇ ಇದ್ರು ನನಗೆ ಹೇಳು. ಇವ್ರೇನಾದರೂ ಮಾಡಿದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ, ಯೋಚನೆ ಮಾಡಬೇಡ. ಅಷ್ಟು ಮಾಡಿ ಹೋಗ್ಬಿಟ್ಟು. ಸರಿ ಸರಿ, ನೀನು ನೋಡು, ನನಗೆ ಒಂಚೂರು ಕೆಲಸ ಇದೆ.
ಅದೇ ಒಂದು ನಿಮಿಷ. ನಿಮಗೆ ಈ ರೂಮು ಹೋಟ್ಲ್ ಊಟ ಎಲ್ಲ ಅಡ್ಜಸ್ಟ್ ಆಗ್ತಿದ್ಯಾ? ಆಗಿದೆ. ಯಾಕೆ? ಅಲ್ಲ, ಸುಮ್ಮನೆ ಆ ಹೋಟ್ಲ್ ಊಟ ಎಲ್ಲ ಮಾಡಿ ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು ಅಂತ. ಮತ್ತೆ ಏನ್ ಮಾಡ್ಲಿ? ವೀಣ ನಿಮ್ಗೆ ಹೇಳಿದ್ಲಲ್ವಾ, ಅದೇ ನಾನು ಹರೀಶ ಬೇರೆ ಬೇರೆ ಸಂಸಾರ ಮಾಡ್ತಾ ಇದ್ದೀವಿ ಅಂತ. ಅದು ಹರೀಶನ್ ಜೊತೆ ಅಮ್ಮ ಇದ್ದಾರೆ, ಅಪ್ಪ ನನ್ನ ಜೊತೆಗೆ. ಅಜ್ಜಿ ಟ್ರೀಟ್ಮೆಂಟ್ಗೆ ಅಂತ ಅಮ್ಮನ್ನ ಅಜ್ಜಿ ಜೊತೆ ಕಳಿಸಿದ್ರೆ ಅಲ್ಲಿ ಹರೀಶ ಸಿಂಚನಂಗೆ ಅಡುಗೆ ಮಾಡೋಕೋರು ಯಾರು ಇರಲ್ಲ. ಆ ಸಿಂಚನಂಗೆ ಅಡುಗೆ ಗಿಡಿಗೆ ಏನು ಮಾಡಕ್ಕೆ ಬರಲ್ಲ. ಅದಕ್ಕೆ ನೀವು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಾನಾ? ಓ, ನಾನ್ ಅಲ್ಲಿ ಹೊಟ್ಟೋದ್ರೆ ಇಲ್ಲಿ ಕೆಲಸ ಯಾರು ನೋಡ್ಕೋತಾರೆ? ನಾನು ಹೇಳೋದು ಕೇಳಿ, ಅಲ್ಲಿ ನೀವು ಅಡುಗೆ ಮಾಡ್ಬೋದು, ಊಟ ಚೆನ್ನಾಗಿ ಸಿಗುತ್ತೆ. ಅಡುಗೆ ಆದಮೇಲೆ ಪಾತ್ರೆ ಐತೆ ತೊಳೆಯೋದು, ಜಾಸ್ತಿ ಕೆಲಸ ಏನಿರಲ್ಲ. ಆಮೇಲೆ ಬಟ್ಟೆ ಏನು ಒಗೆಯೋದಿರಲ್ಲ, ಅವ್ರ ಮೇಲೆ ವಾಷಿಂಗ್ ಮಿಷಿನ್ ಇದೆ. ಅಲ್ಲೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಮಧ್ಯಾಹ್ನದ ಮೇಲೆ ಫ್ರೀ ಆಗ್ತಿರಲ್ಲ, ಆಮೇಲೆ ಇಲ್ಲಿ ಬಂದು ನೀರು ಹಾಕಿದ್ರೆ ಸಾಕು. ಅಂದ್ರೆ ಅಲ್ಲೂ ಕೆಲಸ ಮಾಡಿ ಇಲ್ಲೂ ಮಾಡ್ಬೇಕು ಅಂತೀರಾ? ಅಯ್ಯೋ, ಅವ್ರ ಮನೇಲಿ ಏನು ಜಾಸ್ತಿ ಕೆಲಸ ಇರಲ್ಲ ಅತ್ತೆ, ಬರೀ ಇಷ್ಟೇ. ನೀವು ಫ್ರೀ ಆದಾಗ ಬಂದು ಮಾಡಿ. ಆದ್ರೂ ಗೀದ್ರು ಏನಿಲ್ಲ ಅತ್ತೆ. ಈ ವಿಷಯನ ಯಾವುದೇ ಕಾರಣಕ್ಕೂ ವೀಣಂಗೆ ಮಾತ್ರ ಹೇಳ್ಬಿಡಿ. ಸುಮ್ಮನೆ ರಾಗ ಎಳಿತಾಳೆ. ನಾನೆಲ್ಲ ಮ್ಯಾರೇಜ್ ಮಾಡ್ತೀನಿ, ನೀವು ಹೂ ಅನ್ನಿ ಅತ್ತೆ, ಹೂ ಅನ್ನಿ. ಸರಿ ಹೇಳಿ. ಅಂದ್ರೆ ನಿಮ್ ಮನೆಯವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋದಾದ್ರೆ, ಅಜ್ಜಿ ಮತ್ತೆ ಮುಂಚಿನ ತರ ಆಗ್ತಾರೆ ಅನ್ನೋದಾದ್ರೆ, ನಾನು 2 ಕಡೆನೂ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ನೀವು ಈ ಕೆಲಸ ಮುಂದುವರಿಸಿ, ಮುಂದೆ ಏನು ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸರಿ, ನೀವು ನೋಡಿ. ಹೊಡಿತು ಲಾಟ್ರಿ. ಹಿಂಗೋ ಸ್ವಲ್ಪ ದಿವಸದ ಮಟ್ಟಿಗಾದರೂ ಊಟ ತಿಂಡಿ ಖರ್ಚು ಉಳಿತು, ಜೊತೆಗೆ ರೂಮ್ ರೆಂಟ್ ಕೊಟ್ಟೋದು ತಪ್ಪಿತು. ಅಲ್ಲ, ಇದೆಲ್ಲ ಏನೋ ಸರಿ ಹೋಯ್ತು, ಆದರೆ ಅತ್ತೆನ ಸುಮ್ಮನೆ ಕಳಿಸಿದ್ರೆ ವೇಸ್ಟ್ ಅಲ್ವಾ? ಯಾಕೆ ನಮ್ಮ ಮತ್ತೆ ಅವ್ರ ಮನೆಗೆ ಬಿಟ್ಟು ಕೆಲಸ ಕಳಿಸ್ಬೇಕು? ಹರೀಶನಿಗೆ 3,000 ಸಂಬಳ ಕೊಡು ಅಂತ ಹೇಳ್ತೀನಿ, ಆಮೇಲೆ ಕಳಿಸ್ತೀನಿ. ಸ್ವಾಮಿ ಕಾರ್ಯನೂ ಆಗುತ್ತೆ, ಸ್ವಕಾರ್ಯನೂ ಆಗುತ್ತೆ. ಸಂತೋಷ, ನಿನ್ನ ಲೆಕ್ಕ ಯಾವತ್ತೂ ಸೂಪರ್ ಕಣ. ಹರಿ ಹರಿ, ಬಡ್ಕೋತಾ ಇದೀನಿ, ಟಿವಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತೀರ? ನಿಮ್ಮಮ್ಮನ ನಾವ್ ಯಾಕೆ ಈ ಮನೆ ಕರ್ಕೊಂಡ್ ಬಂದಿದ್ದು ಹೇಳು? ಊರ್ ಸುತ್ತಕ್ಕ ಅಲ್ಲ ತಾನೆ, ಮನೆ ಕೆಲ್ಸ ಮಾಡಕ್ಕೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಿದ್ದಾರೆ. ದಿನಕ್ಕೊಂದೊಂದ್ ದೇವಸ್ಥಾನ ಅಂತ ಹೋದ್ರೆ ಮನೆ ಕೆಲ್ಸ ಯಾರು ಮಾಡ್ತಾರೆ? ಆಫೀಸ್ ಕೆಲ್ಸನೂ ನಾನೇ ಮಾಡ್ಬೇಕು, ಮನೆ ಕೆಲ್ಸನೂ ನಾನೇ ಮಾಡ್ಬೇಕು. ಸ್ವಂತ ಮನೆಗೆ ಬಂದ್ರೆ ನೆಮ್ಮದಿ ಇಲ್ಲ. ಕೂತ್ಕೋ. ಯಾಕೆ ಇಷ್ಟೊಂದು ಗರಂ ಆಗ್ತಿದ್ಯಾ? ಇವಾಗೇನು ಅಮ್ಮನ ಹತ್ರ ಮಾತಾಡ್ಬೇಕಷ್ಟೇ ತಾನೆ, ನಾನು ಮಾತಾಡ್ತೀನಿ, ಡೋಂಟ್ ವರಿ. ನೀನ್ ಮಾತಾಡ್ತೀಯ? ಏನ್ ಮಾತಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನೀನೊಂದ್ ಹೇಳು, ನಿಮ್ಮಮ್ಮ ಅದಕ್ಕೊಂದು ಕೌಂಟರ್ ಕೊಟ್ಟು ನಿನ್ ಬಾಯಿ ಮುಚ್ಚಿಸ್ತಾರೆ. ಇದಕ್ಕೆ ಬಡ್ಕೊಂಡೆ ಆ ಮನೆಯಿಂದ ಇಬ್ರೇ ಬರೋಣ, ಪ್ರೈವಸಿ ಇರತ್ತೆ ಅಂತ. ನನ್ ಮಾತ್ ಯಾಕೆ ಹೇಳ್ತೀಯ ಹೇಳು? ಇಲ್ಲ ಬೇಬಿ, ಅಮ್ಮ ಈ ಮನೆಗ್ ಬಂದ್ರೆ ನಿನ್ಗೆ ಹೆಲ್ಪ್ ಆಗುತ್ತೆ, ಮನೆ ಕೆಲ್ಸಕ್ಕೂ ಹೆಲ್ಪ್ ಆಗುತ್ತೆ, ಅಡ್ಗೆ ಮನೆಗೂ ಹೆಲ್ಪ್ ಆಗುತ್ತೆ ಅಂತ. ಏನ್ ಹೆಲ್ಪ್ ಆಗ್ತದೆ? ದಿನಕ್ಕೆ ಒಂದೊಂದು ಊರ್ ಸುತ್ತಿದ್ದಾರೆ. ದಿನಕ್ಕೆ ಸಂಕಷ್ಟಿ ಅಂತೆ, ದ್ವಾದಶಿ ಅಂತೆ, ಏಕಾದಶಿ ಅಂತ ಊರ್ ಸುತ್ತಾ ಇದ್ರೆ ಇಲ್ಲಿ ಮನೆ ಕೆಲ್ಸ ಯಾರು ಮಾಡ್ತಾರೆ? ಯೋ ಬೇಬಿ ಪ್ಲೀಸ್. ಅಮ್ಮ ಇವಾಗ ಬರ್ತಿದ್ದ ಹಾಗೇನೆ ನಾನು ಅವ್ರ ಹತ್ರ ಹೇಳ್ತೀನಿ, ಅಮ್ಮ ನೀನು ಹೊರಗಡೆ ಹೋಗೋ ಹಾಗಿದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗ್ಬೇಕು ಅಂತ. ಇನ್ನು ನಿಮ್ಮಮ್ಮನ್ಗೆ ನೀನು ಈ ತರ ಆರ್ಡರ್ ಮಾಡ್ತೀಯ? ಅದೇ ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ನೀನೊಂಥರ ಈ ತುತ್ತ ಮುತ್ತ ಟೈಪು. ನಾನಿದ್ದಾಗ ನನ್ನ ಹತ್ರ ಮಾತಾಡಿ ಸಮಾಧಾನ ಮಾಡ್ತೀಯ, ಅಮ್ಮ ಇದ್ದಾಗ ಅಮ್ಮನ ಹತ್ರ ಮಾತಾಡಿ ಅವ್ರನ್ನೂ ಸಮಾಧಾನ ಮಾಡ್ತೀಯ. ನೀನು ಒಳ್ಳೆ ಆಕ್ಟರು ಹರಿ. ಮಾಡಿದ್ರೆ ಏನು ಪ್ರಯೋಜನ? ನೋಡಲ್ಲಿ ಕಿಚನಲ್ಲಿ ನೀನೇ ಹೋಗಿ ನೋಡು, ಎಷ್ಟೆಲ್ಲ ಪಾತ್ರೆ ಬಿದ್ದಿದೆ. ಬೆಳಗಿಂದ ಮನೆ ಕಸ ಗುಡ್ಸಿಲ್ಲ, ಒಂದು ತಿಂಡಿ ಆಗಿಲ್ಲ, ಅಡಿಗೆ ಆಗಿಲ್ಲ. ಯಾರು ಮಾಡ್ತಾರೆ? ಹೋಗ್ಲಿ, ಬೆಳಿಗ್ಗೆ ನೆಮ್ಮದಿಯಾಗಿ ಇದ್ದು ಒಂದು ಕಾಫಿನೂ ಕುಡ್ದಿಲ್ಲ. ಬರೀ ಬೇಬಿ ಬೇಬಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಎಲ್ಲ ಕೆಲ್ಸಕ್ಕೂ ಹೆಲ್ಪ್ ಮಾಡ್ಬೇಕು. ಬೇಬಿ ಆಯ್ತು, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ? ಎಲ್ಲಿ ಹೆಲ್ಪ್ ಮಾಡ್ತಾ ಇದೀಯಾ? ಅದೇನೋ ನಡುವೆ ಕೆಟ್ಟದಾಗಿ ಈ ಮೊಬೈಲ್ ಅಡಿಕ್ಷನ್ ಬೇರೆ ಆಗಿದೆ. ಏನ್ 24 ಗಂಟೆ ಮೊಬೈಲ್ ನೋಡ್ತಿರ್ತೀಯ? ಏನಂತ ಕೆಲಸ ಇರುತ್ತೆ ಕೊಡಿ, ನಾನು ನೋಡ್ತೀನಿ. ಇರು, ನಾನೇ ತೋರಿಸ್ತೀನಿ ನೋಡು. ಅದು ಫೈನಾನ್ಸ್ ಕೊಟ್ಟಿದ್ದೀವಲ್ಲ, ಅದ್ರ ಬಗ್ಗೆ ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡು ಬೇಬಿ,
ಇವಾಗ ಏನು ಆ ಕೆಲಸ ಎಲ್ಲ ಮುಗಿಸ್ಬೇಕು ಅಷ್ಟೇ ತಾನೇ. ನಾನು ಮಾಡ್ತೀನಿ, ನಾನಿದ್ದೀನಲ್ಲ, ಡೋಂಟ್ ವರಿ. ನಿಜ ಹೇಳು ಹರಿ, ನೀನು ನಮ್ಮ ಬಿಸ್ನೆಸ್ ಕೆಲಸನೇ ಮಾಡ್ತಿದ್ಯಾ? ಮಾಡದಿದ್ರೆ ಆಗತ್ತಾ ಬೇಬಿ, ನೀನೇ ಹೇಳು. ಅಲ್ಲ ಬೇಬಿ, ನೀನು ನನಗೋಸ್ಕರ ಅಂತ ಇಷ್ಟೊಂದೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ನಾನು ಅಷ್ಟು ಮಾಡದಿದ್ರೆ ಹೇಗೆ? ನೀನು ಆರಾಮಾಗಿ ನಿನ್ನ ಆಫೀಸ್ ಕೆಲಸ ಮುಗಿಸ್ಕೊ. ಅಷ್ಟರಲ್ಲಿ ನಾನು ಪಾತ್ರೆ ತೊಳೆದು, ಮನೆ ಒರೆಸಿ, ಗುಡಿಸಿ, ಸಾರಿಸಿ, ರಂಗೋಲಿ ಇಟ್ಟು, ಬಟ್ಟೆ ಎಲ್ಲ ಒಗೆದು ಒಣಗಿ ಹಾಕಿ ಎಲ್ಲ ಮುಗಿಸ್ಬಿಡ್ತೀನಿ. ಏನಂತ್ಯ? ನೀನು ಮನೆ ಯಾವ ಕೆಲಸನೂ ಮಾಡಬೇಡ. ಹೋಗಿ ನನಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ಆಫೀಸ್ ಡ್ಯೂಟಿ ಮುಗಿಸಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಮಾಡಲೇಬೇಕಲ್ವಾ? ಕರ್ಮ. ಇಷ್ಟು ವರ್ಷಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಇವಳು ಬಾಯಲ್ಲಿ ಬಂತಲ್ಲ. ಆಹಾ ದೇವರೇ, ನಿನ್ನ ಪುಣ್ಯ, 7 ಜನ್ಮದ ಸುಕೃತ. ರವಿ, ಒಂದು ನಿಮಿಷ. ಯಾಕೆ ಬಂಗಾರಿ, ಏನಾಯ್ತು? ನನಗೆ ಈ ಕೇಸ್ನ ನೆನ್ಸ್ಕೊಂಡ್ರೆ ತಲೆ ಕೆಡ್ತಿದೆ ರವಿ. ನೀನ್ ಎಷ್ಟೇ ಹೇಳಿದ್ರು ವೆಂಕಿ ಆಕ್ಸಿಡೆಂಟ್ ಮಾಡಿದಾನೆ ಅನ್ನೋದು ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ. ಇವಾಗ ನೀನು ಹೇಳಿದ್ಲು ಅಂತ ನಾವೇನಾದ್ರೂ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ಅವನ ಪಾಪ ನಾವು ಸಿಕ್ಕಾಕ್ಸ್ದಾಗ ಆಗ್ಬಿಡುತ್ತೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬಂಗಾರಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ನನಗೆ ಯಾಕೋ ಈ ಆಕ್ಸಿಡೆಂಟ್ನ ವೆಂಕಿನೇ ಮಾಡಿದಾನೆ ಅಂತ ಅನಿಸ್ತಿದೆ. ನೋಡು, ಈಗ ಯೋಚನೆ ಮಾಡ್ಕೊಂಡು ಕೂರೋ ಟೈಮ್ ಅಲ್ಲ. ಸ್ಟೇಷನ್ಗೆ ಹೋಗೋಣವಾ? ಇಲ್ಲ ರವಿ, ನಾನೀಗ ಮೊದಲೇ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೀನ್ ಮತ್ತೆ ಇನ್ನೇನೇನೋ ಹೇಳಿ ನನ್ನ ತಲೆನ ಕೆಡಿಸ್ಬೇಡ. ನೋಡು, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ ಆಮೇಲೆ ನಿನಗೆ ಹೇಳ್ತೀನಿ. ಅಮ್ಮ, ಅಮ್ಮ ತಾಯಿ, ಇರಪ್ಪ ಕೊಡ. ಏನಮ್ಮ ಇದು? ನೋಡಿದೆ ಬಂಗಾರಿ, ನೀನು 20 ರೂಪಾಯಿ ಕೊಡೋಕೆ ಹೋದೆ, ಇಸ್ಕೊಂಡಿಲ್ಲ. ಅದು 500 ರೂಪಾಯಿ ಕೊಟ್ಟರೆ ಖುಷಿಯಾಗಿ ಹೋಗ್ತಾವನೆ. ಭಿಕ್ಷಕನೇ 500 ರೂಪಾಯಿಗೆ ಇಷ್ಟು ಖುಷಿಯಾಗಿ ಹೋಗ್ಬೇಕಿದ್ರೆ ಕೋಟ್ಯಾಂತರ ರೂಪಾಯಿ ಬರಬೇಕು ಅಂತ. ಅದರಲ್ಲಿ ವೆಂಕಿ ಆಕ್ಸಿಡೆಂಟ್ ಮಾಡಿರಲ್ವಾ? ನೋಡು, ಅವ್ರ ಮನೆಯವ್ರ ವಿಷಯ ನಿನಗೆ ಗೊತ್ತಿಲ್ಲ. ಹಣ ಅಂದರೆ ಹೆಣನೂ ಬಾಯ್ ಬಿಡುತ್ತೆ ಅಂಥದ್ರಲ್ಲಿ ಅನ್ನ ತಿನ್ನೋ ಮನುಷ್ಯ ತಪ್ಪು ಮಾಡಲ್ವಾ? ವೆಂಕಿನ ಬೇರೆಗೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ದುಡ್ಡಿನ ಅವಶ್ಯಕತೆ ಇರುತ್ತೆ ಅವನಿಗೆ. ಏನು ಮಾಡ್ತಾನೆ? ದುಡ್ಡು ಬೇಕು. ರವಿ, ನಾನು ಈ ಆಂಗಲಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಈ ಆಂಗ್ಲಲ್ಲಿ ಯೋಚನೆ ಮಾಡ್ಬೇಕು ಬಂಗಾರಿ. ನೋಡು, ಈ ಭಾವನ ಟಾರ್ಗೆಟ್ ಮಾಡೋದೇ ದುಡ್ಡಿರೋರ್ನ. ಮೊದಲು ನಮ್ಮ ಭಾವ ಅಂದರೆ ನಿಮ್ಮ ಅಣ್ಣ ಶ್ರೀಕಾಂತ್ ಟಾರ್ಗೆಟ್ ಮಾಡಿದ್ಲು. ಆಮೇಲೆ ಸಿದ್ದೇಗೌಡನ ಟಾರ್ಗೆಟ್ ಮಾಡಿದ್ಲು. ಇಲ್ಲೇ ಗೊತ್ತಾಗಲ್ವಾ ಅವಳ ಬುದ್ಧಿ ಎಂಥದ್ದು ಅಂತ? ಬಂಗಾರಿ, ಈಗಲಾದರೂ ಕಂಪ್ಲೇಂಟ್ ಕೊಡೋಕೆ ಹೋಗೋಣವಾ?